ಮಂಡ್ಯದಲ್ಲಿ ಸಚಿವ ಈಶ್ವರಪ್ಪ ವಿಷಾದ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಲು ರೆಡಿಯಾಗಿರೋ ಮಾಜಿ ಶಾಸಕ ಮಧು ಬಂಗಾರಪ್ಪ ಸಹ ಎಚ್ಡಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಅಂಬರೀಶ್ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು, ಈ ರೀತಿ ಮಾತಾಡೋದ್ರಿಂದ ಅವರ ಗೌರವ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಕಿಡಿಕಾರಿದ್ದಾರೆ. ಇವರಿಬ್ಬರನ್ನ ಬೀದಿ ಜಗಳಕ್ಕೆ ಬಿಟ್ಟು ಸರ್ಕಾರ ಏನ್ ಮಾಡ್ತಾ ಇದೆ, ಇದರಲ್ಲಿ ಸರ್ಕಾರದ ಪಾತ್ರ ಏನಿದೆ ಅಂತ ಮಂಡ್ಯದಲ್ಲಿ ಮಾಜಿ ಸಚಿವ ಚಲುವರಾಯಸ್ವಾಮಿ ಸುಮಲತಾ ಎಚ್ಡಿಕೆ ಸಮರಕ್ಕೆ ಗರಂ ಆದ್ರು. ಕೆಆರ್ಎಸ್ ಡ್ಯಾಂ ಸುತ್ತಮುತ್ತಲಿನ ಗಣಿಗಾರಿಕೆ ನಿಲ್ಲಿಸೋದು 3 ವರ್ಷ ಬೇಕಾ? ಸರ್ಕಾರ ಏನ್ ಮಾಡ್ತಾ ಇದೆ? ಅಕ್ರಮ ಗಣಿಗಾರಿಕೆ ಮತ್ತು ಮನ್ಮೂಲ್ ಕೇಸ್ನ ಸಿಬಿಐಗೆ ಕೊಡ್ಲಿ ಅಂತ ಆಗ್ರಹಿಸಿದ್ದಾರೆ. ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟ ವಿಚಾರದ ಜಟಾಪಟಿ ತಾರಕಕ್ಕೇರ್ತಿದ್ದಂತೆ ಸರ್ಕಾರ ಸ್ಪಷ್ಟೀಕರಣ ನೀಡಿದೆ. ಕೆಆರ್ಎಸ್ ಡ್ಯಾಂ ಬಿರುಕು ಎಂಬುದು ಸತ್ಯಕ್ಕೆ ದೂರವಾದದ್ದು ಅಂತ ಕಾವೇರಿ ನೀರಾವರಿ ನಿಗಮದ ಸ್ಪಷ್ಟೀಕರಣ ಪತ್ರ ಪ್ರಕಟಣೆಯಾಗಿದೆ. ಕೇಂದ್ರ ಸಂಪುಟ ಪುನರಚನೆ ಹಿನ್ನೆಲೆಯಲ್ಲಿ ರಾಜೀನಾಮೆ ನೀಡಿದ್ದ ಡಿವಿಎಸ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರಾ? ಹೀಗಂತ ನಾವು ಹೇಳ್ತಾ ಇಲ್ಲ, ಅವರ ಅಭಿಮಾನಿಗಳೇ ಜೈಕಾರ ಹಾಕಿದ್ದಾರೆ. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬೆಂಗಳೂರಿಗೆ ಬಂದ ಡಿವಿಎಸ್ಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅದ್ದೂರಿ ಸ್ವಾಗತ ಸಿಕ್ತು. ಅವರ ಡಾಲರ್ಸ್ ಕಾಲೋನಿ ಮನೆ ಬಳಿ ಅಭಿಮಾನಿಗಳು ಮುಂದಿನ ಸಿಎಂ ಸದಾನಂದ ಗೌಡರು ಅಂತ ಜೈಕಾರ ಹಾಕಿದ್ರು. ಇನ್ನು ಪಕ್ಷದ ಅಧ್ಯಕ್ಷರ ಅಣತಿಯಂತೆ ರಾಜೀನಾಮೆ ನೀಡಿದ್ದೇನೆ ಅಂತ ಡಿವಿಎಸ್ ಹೇಳಿದ್ದಾರೆ. ಸದಾನಂದ ಗೌಡರ ಒಂದಷ್ಟು ಈಗಿನ ಮಂತ್ರಿಮಂಡಲದಲ್ಲಿರುವಂತಹ ಹಿರಿಯ ಸದಸ್ಯರು ಅವರ ಸೇವೆಗಳು ಪಕ್ಷಕ್ಕೆ ಬೇಕಾಗಿದೆ ಅಂತ ಹೇಳಿದರು. ಒಂದಷ್ಟು ಜನ ಇವತ್ತು ಮಂತ್ರಿಮಂಡಲದಿಂದ ಸಂಪುಟದಿಂದ ನಿಮ್ಮನ್ನು ನಾವು ಪಕ್ಷಕ್ಕೆ ತಗೊಳ್ತೀವಿ ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದರು. ನನಗೆ ತುಂಬ ಸಂತೋಷ ಆಯಿತು. ಸದಾನಂದ ಗೌಡರು ಎಲ್ಲೇ ಇರಲಿ, ಹೇಗೆ ಇರಲಿ, ಅಧಿಕಾರ ಇಲ್ಲದಿರಲಿ, ಅವರು ನಮ್ಮವರು ಅಂತ ಹೇಳುವಂಥ ಭಾವನೆ ಬಂದಿದೆ. ಇದು ನಮ್ಮ ಪಕ್ಷದ. ರೇಣುಕಾಚಾರ್ಯ ಬೆಂಗಳೂರಲ್ಲಿ ಮನೆ ಪಡೆಯಲು ಕಾರಲ್ಲಿ ಓಡಾಡಲು ನಮ್ಮ ಕೊಡುಗೆ ಇದೆ ಅಂತ ಇತ್ತೀಚೆಗೆ ಸಚಿವ ಯೋಗೇಶ್ವರ್ ಹೇಳಿದ್ರು. ಇದಕ್ಕೆ ಬೆಂಗಳೂರಲ್ಲಿ ರಿಯಾಕ್ಟ್ ಮಾಡಿದ ಶಾಸಕ ರೇಣುಕಾಚಾರ್ಯ, ಯೋಗೇಶ್ವರ್ ಹೆಸರು ಹೇಳದೆ ಆ ಪುಣ್ಯಾತ್ಮ ನಮಗೆ ಜಗದ್ಗುರುಗಳಿದ್ದ ಹಾಗೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಿದೆ ಅಂದ್ರೆ, ನಾನು ಶಾಸಕನಾಗಿದ್ದೇನೆ ಅಂದ್ರೆ ಅದಕ್ಕೆಲ್ಲ ಆ ಜಗದ್ಗುರುಗಳೇ ಕಾರಣ. ಅವರನ್ನ ಚನ್ನಪಟ್ಟಣದಲ್ಲಿ ಯಾಕೆ ಜನ ತಿರಸ್ಕರಿಸಿದ್ರು ಅಂತ ವ್ಯಂಗ್ಯವಾಗಿಯೇ ಕಿಡಿಕಾರಿದ್ದಾರೆ. ಮೊದಲಿನಿಂದಲೂ ಕೂಡ ಯೋಗೇಶ್ವರ್ ಕಂಡ್ರೆ ಆಗದ ರೇಣುಕಾಚಾರ್ಯ ಅವರು ಸಮಯ ಸಿಕ್ಕಾಗೆಲ್ಲ ಅವರ ವಿರುದ್ಧ ಕಿಡಿಕಾರ್ತಾ ಇದ್ರು. ಅದರಲ್ಲೂ ಕೂಡ ಯೋಗೇಶ್ವರ್ ಅವರನ್ನ ಸಚಿವರನ್ನಾಗಿ ಮಾಡಿದ್ಮೇಲೆ ಅವರ ವಿರುದ್ಧ ಖಾರವಾಗಿಯೇ ಪ್ರತಿ ಬಾರಿ ಕೂಡ ಮಾತಾಡ್ತಾ ಇದ್ರು. ಇನ್ನು ಯೋಗೇಶ್ವರ್ ಅವರು ಕೂಡ ರೇಣುಕಾಚಾರ್ಯ ಅವರ ಬಗ್ಗೆ ಮಾತನಾಡಿದ್ದು, ಬೆಂಗಳೂರಲ್ಲಿ ಅವರಿಗೆ ಮನೆ ಸಿಕ್ಕಿದೆ, ಓಡಾಡಲು ಕಾರ್ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕೊಡುಗೆ ಕೂಡ ಇದೆ ಅಂತ ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ರೇಣುಕಾಚಾರ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಬಿಎಸ್ವೈ ವಿರುದ್ಧ ಬುಸ್ಕೊಡ್ತಾ ಇರೋರ ವಿರುದ್ಧ ರೇಣುಕಾಚಾರ್ಯ ಬಹಿರಂಗವಾಗಿಯೇ ಗುಟುರು ಹಾಕ್ತಿದ್ದಾರೆ. ಅಂಥವರ ವಿರುದ್ಧ ದೂರು ಕೊಡೋದಕ್ಕೆ ದೆಹಲಿಗೆ ಹೋಗ್ತೀನಿ ಎಂದು ಶಾಸಕ ರೇಣುಕಾಚಾರ್ಯ ಸ್ಪಷ್ಟಪಡಿಸಿದ್ರು. ಆದರೆ ದೆಹಲಿಗೆ ಹೋಗುವ ದಿನಾಂಕ ಇನ್ನೂ ನಿಗದಿಯಾಗಿಲ್ವಂತೆ. ನಿನ್ನೆ ಆಪ್ತ ಶಾಸಕರೆಲ್ಲ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನನ್ನ ನಿವಾಸದಲ್ಲಿ ಸಮಾಲೋಚನೆ ಮಾಡಿದ್ದೇವೆ. ಯಡಿಯೂರಪ್ಪನವರ ಬಗ್ಗೆ ಪದೇ ಪದೇ ಮಾತಾಡ್ತಾ ಇರೋದು ಸರಿಯಲ್ಲ. ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡ್ತೀವಿ, ಬೇರೆಯವರ ತರಹ ಕದ್ದು ಮುಚ್ಚಿ ಹೋಗಲ್ಲ ಅಂತ ಎದುರಾಳಿಗಳಿಗೆ ಟಾಂಗನ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರೇ ಮುಂದಿನ 2 ವರ್ಷ ಸಿಎಂ ಆಗಿರ್ತಾರೆ ಅಂತ ಅರುಣ್ ಸಿಂಗ್ ಬಂದು ಇಲ್ಲಿ ಹೇಳಿ ಹೋದ ಮೇಲೂ ಕೂಡ ಸಿಎಂ ಬದಲಾವಣೆ ಮಾತುಗಳು ಕೇಳಿ ಬರ್ತಾ ಇತ್ತು. ಸಿಎಂ ವಿರುದ್ಧ ಮಾತನಾಡೋರು ಕೂಡ ಮಾತುಗಳನ್ನ ಮುಂದುವರಿಸ್ತಾ ಇದ್ರು. ಸೊ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತಂದ್ರೆ ಹೈಕಮಾಂಡ್ ಇಂದೇ ನೇರವಾಗಿ ಹೇಳಿಸಬೇಕು ಅನ್ನುವಂಥ ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ನೆನ್ನೆ ಸಿಎಂ ಅವರ ನಿವಾಸದಲ್ಲಿ ಆಪ್ತ ಶಾಸಕರೆಲ್ಲೂ ಚರ್ಚೆ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಚಾರ್ಯ ಅವರು ಮಾತಾಡಿದ್ದು, ಶೀಘ್ರದಲ್ಲೇ ದೆಹಲಿಗೆ ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಬೆಂಕಿ ಜೋರಾಗಿರೋವಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ಹೋಗಿದ್ದಾರೆ. ಮುರುಗೇಶ್ ನಿರಾಣಿ ಬಳಿಕ ಮತ್ತೊಬ್ಬ ಪಂಚಮಸಾಲಿ ನಾಯಕನಿಗೆ ಬುಲಾವ್ ಕೊಟ್ಟಿತಾ ಬಿಜೆಪಿ ಹೈಕಮಾಂಡ್ ಅನ್ನೋ ಅನುಮಾನ ಮೂಡಿದೆ. ಯಾಕಂದ್ರೆ ಮೊನ್ನೆಯಷ್ಟೇ ದೆಹಲಿಗೆ ಹೋಗಿದ್ದ ಸಚಿವ ಮುರುಗೇಶ್ ನಿರಾಣಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಈಗ ಯತ್ನಾಳ್ರಿಂದಲೂ ಅಮಿತ್ ಶಾ ಅವರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಸೊ ದೆಹಲಿ ಭೇಟಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಇಲ್ಲಿ ನೋಡಬಹುದು, ಮೇಲಿಂದ ಮೇಲೆ ಯಾರ ಒಂದು ವಾರ್ನಿಂಗೂ ಕೂಡ ಕೇರ್ ಮಾಡದ ಯತ್ನಾಳ್ ಅವರು ಪದೇ ಪದೇ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧ, ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸ್ತಾಲೇ ಇದ್ರು. ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ಅವರು ದೆಹಲಿಗೆ ಹೋಗಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಧು ಬಂಗಾರಪ್ಪ ಅಷ್ಟೇ ಅಲ್ಲ, ಸಾರಾ ಗೋವಿಂದು ಕೂಡ ಕೈ ಹಿಡಿಯುವ ಸಾಧ್ಯತೆ ಇದೆ. ಇಂದು ಬೆಳಗ್ಗೆ ಡಿಕೆಶಿ ನಿವಾಸದಲ್ಲಿ ಸಾರಾ ಗೋವಿಂದು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರೋ ಸಾರಾ ಗೋವಿಂದ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡೋದು ಪಕ್ಕ, ಆದ್ರೆ ಕೈ ಸೇರೋದು ಖಚಿತ. ಇನ್ನು ಜುಲೈ 18ರಂದು ಬಸವೇಶ್ವರ ನಗರದಲ್ಲಿ ಪಡಿತರ ಕಿಟ್ ವಿತರಣೆ ಡಿಕೆಶಿ ಮತ್ತು ಸಿದ್ದರಾಮಯ್ಯರನ್ನ ಆಹ್ವಾನಿಸಿದ್ದಾರೆ ಸಾರಾ ಗೋವಿಂದ್ ಅವರು.
ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜುಲೈ 11ರ ಬೆಳಗ್ಗೆಯಿಂದ 13ರ ಬೆಳಗ್ಗೆ 8:30ರವರೆಗೆ ರೆಡ್ ಅಲರ್ಟ್ ಘೋಷಣೆಯಾಗಿದೆ. 204 ಮಿಲಿಮೀಟರ್ಗೂ ಅಧಿಕ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ 48 ಗಂಟೆಗಳ ಕಾಲ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನಾಳೆ ಬೆಳಗ್ಗೆವರೆಗೂ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಈಗಾಗಲೇ ಬೆಳಗ್ಗೆಯಿಂದ ಜಿಲ್ಲೆಯಲ್ಲಿ ಹಲವೆಡೆ ಸಾಧಾರಣ ಮಳೆಯಾಗ್ತಾ ಇದೆ. ಬಟ್ 2 ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜುಲೈ 11ರಿಂದ ಬೆಳಗ್ಗೆ 8:30ರವರೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ವಸಿಷ್ಠ ಕೋಆಪರೇಟಿವ್ ಬ್ಯಾಂಕ್ನಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಸಿಷ್ಠ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರ ಮನೆ ಕಚೇರಿಗಳ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಬೆಳಗ್ಗೆ 3 ಗಂಟೆಗಳ ಕಾಲ ಕಚೇರಿ ಹಾಗೂ ಮನೆಯಲ್ಲಿ ದಾಖಲೆಗಳನ್ನು ಪರಿಶೀಲಿಸಿರುವ ಪೊಲೀಸರು ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ವೆಂಕಟ ನಾರಾಯಣ ಮಗ ಕೃಷ್ಣ ಪ್ರಸಾದ್ ಸೇರಿದಂತೆ 8 ಮಂದಿ ನಿರ್ದೇಶಕರ ಮನೆ ಸರ್ಚಿಂಗ್ ಮಾಡಿದ್ದು, ವಿಚಾರಣೆಗೆ ಬರುವಂತೆ ಕೆಲವರಿಗೆ ಹನುಮಂತನಗರ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ.